ಒಕ್ಕಲಿಗರಿಗೆ ಅನ್ಯಾಯ ಆಗೋಯ್ತು ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾವ ಥರ? ದೇವೇಗೌಡರು ಒಂದು ಅಯ್ಯೋ ರಾಮನ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದು. ಈಗ ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಬಟ್ ಅವ್ರು ಮುಖ್ಯಮಂತ್ರಿ ಆಗಿರೋದು ನಿಮ್ಮನೆಗೆ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಅವೆಲ್ಲ ಯಾವುದಕ್ಕೂ ನಾನು ಚರ್ಚೆ ಮಾಡಲ್ಲ ಬ್ರದರ್, ಜನ ತೀರ್ಮಾನ ಮಾಡ್ತಾರೆ. ವಿಧಾನ ಪರಿಷತ್ಗೆ ನೀವು ಕೂಡ ಒಂದು ಅಭ್ಯರ್ಥಿ ಹಾಕಿದ್ರೆ ಏನು ಗೇಮ್ ಪ್ಲಾನ್ ಸರ್? ಗೇಮ್ ಪ್ಲಾನ್ ಏನಿಲ್ಲ ಬ್ರದರ್, ಇಲ್ಲಿ ಅವರು 2 ಓಟು, ನಾವು 2 ಓಟು ಇಲ್ಲಿರ್ತಕ್ಕಂಥದ್ದು. ಬಟ್ ಅವ್ರ ಅಧಿಕಾರ ಇದೆ, ಮನಿ ಪವರ್ ಇದೆ, ಮಸಲ್ ಪವರ್ ಇದೆ, ಅವರು ನಮಗಿಂತ ಮೇಲಿದ್ದಾರೆ. ನಾನು ಅದರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು 18 ಶಾಸಕರಿದ್ದಾಗ ನಮ್ಮ ಶಕ್ತಿನೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥದ್ದು ಒಂದು ಕಡೆ ತೋರಿಸ್ಕೊಳ್ಳೋದು ಪ್ರಥಮವಾಗಿ. ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿ ಜೆ ಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿ ಜೆ ಪಿ ಪಕ್ಷದಲ್ಲಿ 6ರಿಂದ 7 ಓಟು ಸರ್ಪ್ಲೇಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಅದರಿಂದ ಇಲ್ಲಿ ಕೆಲವು ಮಾಧ್ಯಮದಲ್ಲಿ ಅದೆಂಥದ್ದು ಕುದುರೆ ವ್ಯಾಪಾರ, ಆ ವ್ಯಾಪಾರ ಅಂತಕ್ಕಂಥದ್ದು ಏನಿದೆ, ಅದರ ಅವಶ್ಯಕತೆ ಇಲ್ಲ. ಯಾವುದೇ ವ್ಯಾಪಾರ ಮಾಡದೆ ಹಲವಾರು ರೀತಿಯಲ್ಲಿ ಈಗಿನ ರಾಜ್ಯದ ರಾಜಕಾರಣದ ಬೆಳವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಗೊಂದಲಗಳೇನಿದೆ, ಅದು ಯಾವ ಕಡೆ ಬೇಕಾದರೂ ಆ ತಕ್ಕಡಿ ಇವತ್ತು ಬಲ ಬರ್ತಕ್ಕಂಥ ವಾತಾವರಣ ಇದೆ. ನೋಡೋಣ.